ಹಲೋ ಫ್ರೆಂಡ್ಸ್, ನಾನಿವತ್ತು ಕರ್ಣನ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಕರ್ಣ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ಹೆಸರು ಮಾಡಿದಂಥ ಆನೆ. ಇನ್ನು ಹಿಡ್ದಿರೋದು ಬಂದು ನಮ್ಮ ಕೊಡಗಿನ ಸೋಮವಾರಪೇಟೆ ಭಾಗದಲ್ಲಿ ಅವನ್ನ ಕ್ಯಾಪ್ಚರ್ ಮಾಡ್ತಾರೆ, ಕಾಜೂರನ್ನ ಒಂದು ಗ್ರಾಮದಲ್ಲಿ. ನೆಕ್ಸ್ಟ್ ಲೆವೆಲ್ ಇವನು ಕೂಡ ದಾಂಧಲೆ ಮಾಡಿರೋಂಥ ಆನೆ. ನೆಕ್ಸ್ಟ್ ಲೆವೆಲ್ ಅಂತಂದರೆ ಸುತ್ತಮುತ್ತ ಕಾಜೂರು ಏನಿದೆ, ಕಾಜೂರು ಈ ಸೋಮವಾರಪೇಟೆ ಅಂಚಿನಲ್ಲಿರುವಂಥ ಫಾರೆಸ್ಟ್ ಅಂಚಿನಲ್ಲಿರುವಂಥ ಗ್ರಾಮದಲ್ಲಿ ಹೆವಿಯಾಗಿ ಹೆಸರು ಮಾಡಿದ್ದಾನೆ ಇವನು. ಹೆವಿಯಾಗಿ ಹೆಸರು ಮಾಡಿದ ನಂತರ 2025 ಇವನ್ನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಏನಕ್ಕಂತಂದರೆ ಆ ಲೆವೆಲ್ಗೆ ಜನರ ಮೇಲೆ ಭಯ ಬೀಳಿಸ್ತಾ ಇದ್ದ, ಹಗಲಾಗಲೇ ಬಂದು ದಾಳಿ ಮಾಡ್ತಾಯಿದ್ದ. ನೈಟು ಸಾಮಾನ್ಯವಾಗಿ ಕಾಡಾನೆಗಳ ಬರೋದು ನೋಡಿದ್ವಲ್ವ, ಇವನು ಹಗಲಾಗಲೇ ಬಂದು ಮನೆ ಹತ್ರ ಬಂದು ಇದ್ದ ಬಾಳೆಹಣ್ಣು, ಬಾಳೆ ಗಿಡಗಳೇನಿದೆ, ಒಳ್ಳೆ ಮೆಣಸು, ಕಾಫಿ ಗಿಡ ಇಂಥವೆಲ್ಲ ಹಾಳು ಮಾಡ್ತಾಯಿದ್ದ. ಸೊ ಇದರಿಂದ ಇವನಿಗೆ ನಮ್ಮ ಸ್ಥಳೀಯರು ಯಾರಿದ್ದಾರೆ, ನಮ್ಮ ಗ್ರಾಮಸ್ಥರು, ಅಂದರೆ ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಯಾರು ಈ ತೋಟದ ಮಾಲೀಕರು ಯಾರು ಇರ್ತಾರೆ, ಗದ್ದೆ ಮಾಲೀಕರು ಯಾರು ಇರ್ತಾರೆ, ಇವರು ಅಂದರೆ ಎಕ್ಸಾಕ್ಟಾಗಿ ಇವರೇ ಅಂತ ಹೇಳೋಕ್ಕಾಗಲ್ಲ. ಸೊ ಕಿಡಿಗೇಡಿಗಳು ಅಂತ ಹೇಳ್ಬೋದು. ಎರಡು ಕಾಲಿಗೆ ಗುಂಡು ಹೊಡೆದು ಬಿಟ್ಟಿದ್ದಾರೆ. ಅಂದರೆ ಎರಡು ಕಾಲಿಗೆ ಗುಂಡು ಹೊಡೆದು ಅದೆಲ್ಲ ಊದ್ಕೊಂಡು ಪಾಪ ಆ ನೋವಲ್ಲೇ ಆನೆ ಓಡಾಡ್ತಾ ಇತ್ತು. ಸೊ ಇದನ್ನೆಲ್ಲ ನಮ್ಮ ಅರಣ್ಯ ಅಧಿಕಾರಿಗಳು, ಆಮೇಲೆ ಅಲ್ಲಿದ್ದ ರೇಂಜರ್ಸ್ ಯಾರಿದ್ದಾರೆ, ನಮ್ಮ ಗಾರ್ಡ್ಸ್ ಯಾರಿದ್ದಾರೆ, ಅವರೆಲ್ಲ ಚೆಕ್ ಮಾಡಿ ಈ ಆನೆ ಹಿಡಿಬೇಕಂತಲೇ ಅದು ಕಾಲ್ ಆಗುತ್ತೆ. ಅದಾದ ನಂತರ ನಮ್ಮ ಪ್ರಶಾಂತ, ಹಾಗೆ ನಮ್ಮ ಜಯಮಾರ್ತಣ್ಣ ನೀವು ನೋಡ್ಬೋದು. ಸೊ ಇವರೆಲ್ಲ ಸೇರಿಕೊಂಡು, ನಾನು ಎಸ್ಪೆಷಲಿ ಜಯಮಾರ್ತಣ್ಣನ ತಗೊಳ್ಳೇಬೇಕಾಗುತ್ತೆ. ಒಂದು ಫಸ್ಟ್ ಕ್ಯಾಪ್ಚರಿಂಗ್ ಅದು. ಜಯಮಾರ್ತಣ್ಣ ಹೋಗಿರ್ತಾನೆ ಕಾಜೂರು ಕರ್ಣನ ಕ್ಯಾಪ್ಚರ್ ಮಾಡಬೇಕು ಅಂತೇಳಿ. ನೋಡಿ ಪಾಪ ಮೂರನೇ ಆನೆ ಬರ್ತಾಯಿದ್ದು ನೋಡಿ, ಅದು ನಮ್ಮ ಜಯಮಾರ್ತಣ್ಣ. ನಾನೇ ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ತುಂಬ ನೋವಾಗುತ್ತೆ. ಸೊ ಅವನು ಕೂಡ ಈ ಕಾರ್ಯಾಚರಣೆ ಪಾರ್ಟಿಸಿಪೇಟ್ ಮಾಡ್ತಾನೆ. ಇದನ್ನ ಲೀಡರ್ಶಿಪ್ ತಗೊಂಡಿದ್ದು ನಮ್ಮ ಪ್ರಶಾಂತ ತುಂಬ ಚೆನ್ನಾಗಿ ಏನೋ ಲೀಡರ್ಶಿಪ್ನ ಹ್ಯಾಂಡಲ್ ಮಾಡಿ ಅವ್ನಿಗೆ ಹೇಳ್ಕೊಡೋ ಅಗತ್ಯನೇ ಇಲ್ಲ ಬಿಡಿ. ಅವ್ನ ಎಕ್ಸ್ಪೀರಿಯನ್ಸ್ ಆನೆ ನಮ್ಮ ಪ್ರಶಾಂತ, ನಮ್ಮ ಅಭಿಮಾನಿತ ಬಿಟ್ಟರೆ ನೆಕ್ಸ್ಟ್ ಇರೋದೇ ನಮ್ಮ ಪ್ರಶಾಂತ, ಲೆಜೆಂಡ್ ಕುಮ್ಕಿ ಲೀಡರ್ಸಲ್ಲಿ ಇವಾಗ ಸದ್ಯಕ್ಕೆ. ಓಕೆ, ಸೊ ಹಾಗೆ ಈ ಆನೆನ ಹಿಡ್ಕೊಬಂದ ನಂತರ 2025 ಹಿಡಿದ ನಂತರ ಇವನ್ನ ಹೆಚ್ಚು ಕಮ್ಮಿ ಒಂದು 1 ವರ್ಷ ಅಷ್ಟು ಕ್ರಾಲ್ಲೇ ಇರ್ತಾನೆ. ಏನಕ್ಕಂತಂದರೆ ಇವನು ಚಿಕ್ಕ ವಯಸ್ಸಿನ ಆನೆ ಅಂತೂ ಅಲ್ವಾ. ಇವನಿಗೆ 40-45 ವರ್ಷ ಆಗಿರುತ್ತೆ. ಇವನ್ನ ಅಷ್ಟು ಸುಲಭವಾಗಿ ಪಳಸೋಕ್ಕಾಗಲ್ಲ. ಏನಕ್ಕಂದರೆ ಎರಡು ಕಾಲು ಕೂಡ ಗುಂಡು ಪೆಟ್ಟು ಬಿದ್ದು ಗುಂಡು ತೆಗಿತಾರೆ. ನಮ್ಮ ರಂಜನ್ ಸರ್ ಆಗಿರ್ಬೋದು, ಚಿಟ್ಟಪ್ಪ ಡಾಕ್ಟ್ರ್ ಆಗಿರ್ಬೋದು, ಇವರೆಲ್ಲ ತುಂಬ ಎಫರ್ಟ್ ಹಾಕ್ತಾರೆ. ತುಂಬ ಎಫರ್ಟ್ ಹಾಕಿ ನಂತರ ಕೊನೆಗೆ ಆ ಗುಂಡುಗಳೆಲ್ಲ ತೆಗಿತಾರೆ. ಕಾಲೆಲ್ಲ ಊದ್ಕೊಂಡಿರುತ್ತೆ, ಕ್ಯೂ ಇರುತ್ತೆ, ರಕ್ತ ಎಲ್ಲ ತುಂಬ ಹಿಂಸೆ ಹೋಗಿರುತ್ತೆ ಅದನ್ನ ಕ್ಯಾಪ್ಚರ್ ಮಾಡಬೇಕಂದ್ರೆ. ಓಕೆ, ಸೊ ಅದಾದ ನಂತರ ಅವನು ನೋಡಿ, ಕೆಲವೊಂದು ಲೇಟೆಸ್ಟ್ ವೀಡಿಯೋಗಳು ನಾನು ಬೇರೆ ಕಡೆ ಪೋಸ್ಟ್ ಮಾಡಿದ್ದೀನಿ, ಇಲ್ಲಿ ನಾನು ಆಗ್ತಾಯಿಲ್ಲ. ತುಂಬ ಸ್ವರ್ಗೋಗಿದಂತಂದರೆ ಅವನ ಆಪ್ರೇಷನ್ ಆಗುತ್ತೆ ಎರಡು ಕಾಲು ಕೂಡ. ಆಪ್ರೇಷನ್ ಅಂತಂದರೆ ಆ ಕ್ಯೂ ಎಲ್ಲ ತೆಗಿಯೋದು, ಅಥವಾ ಆ ಗುಂಡು ಏನಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದು, ಅದಾದ ನಂತರ ಮತ್ತೆ ಇವನು ಮೈಗಟ್ಟಬೇಕಂತಂದರೆ ಚೆನ್ನಾಗಿ ಇನ್ನು ಕ್ಯಾಂಪ್ನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅಲ್ಲಿ ಕೊಡುವಂಥ ಫುಡ್ಗೆ ಅಡ್ಜಸ್ಟ್ ಆದರೂ ಮಾತ್ರ ಇವನು ಮೈಗಟ್ತಾನೆ. ಇಲ್ಲಾಂತಂದರೆ ಇನ್ನೂ 1-2 ವರ್ಷ ವೀಕ್ ಆಗ್ತಾನೆ. 40-45 ವರ್ಷ ಅಂತಂದರೆ ಮನುಷ್ಯರು ಯಾವ ರೀತಿ ನಮ್ಮ ಒಂದು ಸಲ ಬಾಡಿ ಇಳಿದೋದ್ಮೇಲೆ ಮತ್ತೆ ರಿಕವರ್ ಆಗೋದು ಕಷ್ಟ ಇದೆ ನೋಡಿ, ಒಂದು 35-40 ವರ್ಷ ದಾಟಿದ ಮೇಲೆ. ಅದೇ ರೀತಿ ಒಂದು 20-25 ವರ್ಷದ ಹುಡುಗರಿಗಾಗಿರ್ಬೋದು, ಚಿಕ್ಕ ವಯಸ್ಸವರು ಏನಾದರೂ ಪೆಟ್ಟು ಅವರು ಆಲ್ಮೋಸ್ಟ್ ಒಂದು 2 ವರ್ಷದಲ್ಲಿ ರಿಕವರ್ ಆಗೋಗ್ತಾರೆ. ಬಟ್ 45 ವರ್ಷ ದಾಟಿದ ಮೇಲೆ ಯಾವುದೇ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಅವರು ಬಾಡಿನ ಮತ್ತು ಹಳೆ ಬಾಡಿ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಇವೊಂದು ಅದೇ ರೀತಿ ಪರಿಸ್ಥಿತಿ. ಬಟ್ ನೋಡೋಣ, ನೋಡಬೇಕಾಗುತ್ತೆ. ಕಾಡು ಪ್ರಾಣಿಗಳು ಚೆನ್ನಾಗಿ ಫುಡ್ಡೆಲ್ಲ ತೊಗೊಂಡ್ರೆ, ಇನ್ನು ಟ್ರೈನಿಂಗಲ್ಲಿ ಆದ ನಂತರ ನಮ್ಮ ಕ್ಯಾಂಪು ಜನರ ವೀಕ್ಷಣೆ ಕರ್ಕೊಬರ್ತಾರೆ. ಅಲ್ಲಿ ಅಡ್ಜಸ್ಟ್ ಆದ ನಂತರ ಸ್ವಲ್ಪ ಕಾಡಿನ ಒಳಗೆ ಬಿಡ್ತಾರೆ. ಅಲ್ಲಿಂದ ಮೇಯ್ಕೊಂಡು ಎಲ್ಲ ಚೆನ್ನಾಗಿ ಕ್ಯಾಂಪ್ಗೆ ರಿಟರ್ನ್ ಬರ್ತದೆ ಅಂತಂದರೆ ಆ ಕಾನ್ಫಿಡೆನ್ಸ್ ಮೇಲೆ ಅವನು ಆಚೆ ಬಿಡ್ತಾರೆ. ಸೊ ಅದಾದ ನಂತರ ಅವನೇ ಹುಡುಕಿ ಆಹಾರ ಎಲ್ಲ ತಿನ್ಕೊಂಡ ನಂತರ ಇಲ್ಲಿ ಕ್ಯಾಂಪಲ್ಲಿ ಸಿಗೋ ಆಹಾರ, ಅಲ್ಲಿ ಸಿಗೋ ಆಹಾರ, ಸೊ ಎಲ್ಲ ಚೆನ್ನಾಗಿ ತಿಂದ ನಂತರ ದಪ್ಪ ಆಗ್ಬೋದು ಅಂತ ಅನ್ಬೋದು ಅಷ್ಟೇ. ತುಂಬ ಚೆನ್ನಾಗಿದ್ದಾನೆ ಇವಾಗ ಸದ್ಯಕ್ಕೆ. 43-44 ವರ್ಷ ಇರ್ಬೋದು. ತುಂಬ ಹೆಸರು ಮಾಡಿದಂಥ ಆನೆ ಇವನು ಕೂಡ. ಕಾಜೂರು ಅಂತಂದರೆ ಆ ಲೆವೆಲ್ಗೆ ಹೆಸರಿದೆ. ಸೊ ನಾನೇನಕ್ಕೆ ಇವನ್ನ ಆಗ್ತಾಯಿದ್ದೀನಿ ಅಂದರೆ, ಈ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಜಯಮಾರ್ತ ಆನೆ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾನೆ ಕಾಜೂರನ್ನ ಹಿಡಿಬೇಕಂತಂದರೆ. ಸೊ ಅದಕ್ಕಾಗಿ ಸದ್ಯಕ್ಕೆ ನಮ್ಮ ಕಾಜೂರು ಕರ್ಣ ನಮ್ಮ ದುಬಾರೆ ಕ್ಯಾಂಪಿಂದ ರಿಲೀಸ್ ಆಗಿದ್ದಾನೆ, ಕ್ರಾಲಿಂದ ರಿಲೀಸ್ ಆಗಿ ಆಚೆ ಇದ್ದಾನೆ, ಟ್ರೈನಿಂಗ್ ತಗೋತಾ ಇದ್ದಾನೆ. ಆದಷ್ಟು ಬೇಗ ಇವನು ಕೂಡ ಜನರ ವೀಕ್ಷಣೆಗೆ ಬರ್ತಾನೆ ಅಂತ ಹೇಳುತ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ಫುಲ್ಲು ಏನೇನು ಅವಳಿ ಮಾಡಿದ್ದಾನೆ ನಮ್ಮ ಕಾಜೂರು ಕರ್ಣ ಅಂತೇಳಿ. ನಿಮಗೂ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.